ಪುಟಿನ್ ಭಾರತಕ್ಕೆ ಬಂದ್ರು ಅದನ್ನ ಬಿಟ್ಟು ಹೋಗಲ್ಲ. ರಷ್ಯಾ ಅಧ್ಯಕ್ಷರ ಟಾಯ್ಲೆಟ್ ರಹಸ್ಯ ಬಯಲು. ಸೂಟ್ ಕೇಸ್ನಲ್ಲಿ ತನ್ನ ಮಲವನ್ನ ಕೊಂಡೊಯ್ತಾನೆ ರಷ್ಯಾಧಿಪತಿ. ವಿಶ್ವದ ಅತ್ಯಂತ ಶಕ್ತಿಶಾಲಿ ನಾಯಕನ ವಿಚಿತ್ರ ಮತ್ತು ಭಯಾನಕ ಅಭ್ಯಾಸ. ಪುಟಿನ್ ತಮ್ಮ ಮಲ ಮೂತ್ರವನ್ನು ಶತ್ರುಗಳಿಗೆ ಸಿಗದಂತೆ ಕಾಪಾಡೋದ್ಯಾಕೆ? ಪುಟಿನ್ ಭೇಟಿಯ ಹಿಂದಿನ ಸ್ಫೋಟಕ ಸತ್ಯ. ವಿಶೇಷ ಸೂಟ್ ಕೇಸ್ನಲ್ಲಿ ಏನಿರತ್ತೆ ಗೊತ್ತಾ? ಬೆಚ್ಚಿ ಬೀಳಿಸುವ ರಹಸ್ಯ ಮತ್ತು ಆರೋಗ್ಯದ ಮೇಲಿನ ಗೂಢಾಚಾರ್ಯ. ನಮಸ್ಕಾರ ವೀಕ್ಷಕರೇ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ನಾಯಕ ಯಾರು ಅಂತ ಕೇಳಿದ್ರೆ ಹಲವರ ಬಾಯಲ್ಲಿ ಬರೋ ಹೆಸರು ವ್ಲಾದಿಮಿರ್ ಪುಟಿನ್. ರಷ್ಯಾದ ಅಧ್ಯಕ್ಷರಾಗಿ 2 ದಶಕಗಳಿಗೂ ಹೆಚ್ಚು ಕಾಲ ಆ ದೇಶವನ್ನ ತಮ್ಮ ಮುಷ್ಟಿಗೆ ಇಟ್ಟುಕೊಂಡಿರುವಂಥವರು. ಅಮೆರಿಕ, ನ್ಯಾಟೋ ದೇಶಗಳನ್ನೇ ಎದುರು ಹಾಕಿಕೊಂಡು ಉಕ್ರೇನ್ ಮೇಲೆ ಯುದ್ಧ ಸಾರಿದ ಧೈರ್ಯಶಾಲಿ. ಅವರ ಪ್ರತಿಯೊಂದು ನಡೆ, ನುಡಿ ಮತ್ತು ಅವರ ಸುತ್ತಲಿರೋ ಭದ್ರತೆಯ ಬಗ್ಗೆ ಇಡೀ ಪ್ರಪಂಚವೇ ಕುತೂಹಲದಿಂದ, ಕೆಲವೊಂದು ಸರ್ತಿ ಭಯದಿಂದ ಗಮನಿಸ್ತಾ ಇರುತ್ತೆ. ಈಗ ಇದೇ ಪುಟಿನ್ ಭಾರತ ಪ್ರವಾಸಕ್ಕೆ ಬಂದಿದ್ದಾರೆ. ದೆಹಲಿಯಲ್ಲಿ ಒಂದು ರಾತ್ರಿ ಉಳಿದುಕೊಳ್ತಾ ಇದ್ದಾರೆ. ಭಾರತ ಮತ್ತು ರಷ್ಯಾದ ನಡುವಿನ ದಶಕಗಳ ಹಳೆಯ ಸ್ನೇಹಕ್ಕೆ ಈ ಭೇಟಿ ಹೊಸ ಬಲ ತುಂಬಿದಂತಾಗಿದೆ ಅನ್ನುವಂತಹದ್ದು ರಾಜಕೀಯ ವಿಶ್ಲೇಷಕರ ಮಾತಾಗಿದೆ. ಆದರೆ ಈ ಎಲ್ಲ ರಾಜತಾಂತ್ರಿಕ ಚರ್ಚೆಗಳ ಆಚೆಗೆ ಪುಟಿನ್ ಅವರ ಪ್ರತಿಯೊಂದು ವಿದೇಶಿ ಪ್ರವಾಸದ ಹಿಂದೆಯೂ ಒಂದು ವಿಚಿತ್ರ, ನಂಬಲು ಸಾಧ್ಯವಾಗದ ಮತ್ತು ಅಷ್ಟೇ ಭಯ ಹುಟ್ಟಿಸುವಂತಹ ಒಂದು ರಹಸ್ಯ ಅಡಗಿದೆ. ಹೌದು, ನೀವು ನಂಬಲೇಬೇಕಾದಂತಹ ಒಂದು ಕಟು ಸತ್ಯ ಇಲ್ಲಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರು, ಈಗೇನು ಭಾರತ ಬಂದಿದ್ದಾರಲ್ಲ, ಭಾರತ ಸೇರಿದಂತೆ ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರೂ, ಎಂತಹದ್ದೇ ಪಂಚತಾರ ಐಷಾರಾಮಿ ಹೋಟೆಲ್ನಲ್ಲಿ ಉಳಿದುಕೊಂಡ್ರೂ ಅವರ ದೇಹದಿಂದ ವಿಸರ್ಜನೆಯಾಗುವ ತ್ಯಾಜ್ಯ ಅರ್ಥಾತ್ ಮಲ ಮತ್ತು ಮೂತ್ರವನ್ನ ಯಾವತ್ತೂ ಕೂಡ ಆ ದೇಶದಲ್ಲಿ ಬಿಡೋದಿಲ್ಲಂತೆ. ಕೇಳಲು ಅಸಾಧ್ಯ ಮತ್ತು ವಿಚಿತ್ರ ಅನಿಸಿದ್ರೂ ಇದು 100% ಸತ್ಯ. ಪುಟಿನ್ ವಿದೇಶಿ ನೆಲದಲ್ಲಿರುವಾಗ ಅವರು ಟಾಯ್ಲೆಟ್ ಅನ್ನ ಬಳಸಿದ ನಂತರ ಅವರ ಅಂಗರಕ್ಷಕರು ಅರ್ಥಾತ್ ಸೆಕ್ಯೂರಿಟಿ ಗಾರ್ಡ್, ರಷ್ಯಾದ ಫೆಡರಲ್ ಪ್ರಾಸಿಕ್ಯೂಟಿವ್ ಸರ್ವಿಸ್ ಅಂದರೆ FSOನ ವಿಶೇಷ ತರಬೇತಿ ಪಡೆ ಏಜೆಂಟುಗಳು ಆ ಮಲ ಮತ್ತು ಮೂತ್ರವನ್ನ ಅತ್ಯಂತ ಎಚ್ಚರಿಕೆಯಿಂದ ವೈಜ್ಞಾನಿಕವಾಗಿ ಸಂಗ್ರಹ ಮಾಡ್ತಾರೆ. ಇದನ್ನು ಯಾವುದೇ ದುರ್ವಾಸನೆ ಬಾರದಂತೆ, ಸೋರಿಕೆಯಾಗದಂತೆ ವಿಶೇಷವಾಗಿ ಪ್ಯಾಕೇಜ್ಗಳು ಮತ್ತು ಕಂಟೈನರ್ಗಳಲ್ಲಿ ಸೀಲ್ ಮಾಡ್ತಾರಂತೆ. ಅಂತಿಮವಾಗಿ ಅದನ್ನು ಒಂದು ವಿಶೇಷವಾದ ಭದ್ರವಾದ ಸೂಟ್ ಕೇಸ್ನಲ್ಲಿ ಇಟ್ಟು ಅದನ್ನು ಯಾರಿಗೂ ಮುಟ್ಟಲು ಬಿಡದೆ ರಷ್ಯಾಗೆ ವಾಪಸ್ ತೆಗೆದುಕೊಂಡು ಹೋಗ್ತಾರಂತೆ. ಹಾಗಾದ್ರೆ ಹಿಂಗ್ಯಾಕೆ? ಜಗತ್ತಿನ ದೊಡ್ಡನ್ನ ಎನಿಸ್ಕೊಂಡಿರುವ ಅಮೆರಿಕದ ಅಧ್ಯಕ್ಷರೇ ಆಗಲಿ ಅಥವಾ ಬೇರೆ ಯಾವುದೇ ಪ್ರಬಲ ರಾಷ್ಟ್ರದ ನಾಯಕರೇ ಆಗಲಿ, ಅವರು ಹೋದ ಕಡೆಯಲ್ಲೆಲ್ಲ ಹೀಗೆ ಮಾಡೋದಿಲ್ಲ. ಆದರೆ ಪುಟಿನ್ ಒಬ್ಬರೇ ಯಾಕಿಂತಹ ವಿಚಿತ್ರ ಮತ್ತು ನಿಗೂಢವಾಗಿರುವಂತಹ ಅಭ್ಯಾಸವನ್ನ ಇಟ್ಕೊಂಡಿದ್ದಾರೆ? ಇದೊಂದು ಮೂಢನಂಬಿಕೆನಾ ಅಥವಾ ಇದರ ಹಿಂದೆ ಯಾವುದಾದ್ರೂ ದೊಡ್ಡ ವೈಜ್ಞಾನಿಕ ಮತ್ತು ರಾಜಕೀಯ ಕಾರಣ ಇದೆಯಾ? ಇಂತಹ $1 ಮಿಲಿಯನ್ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾ ಹೋದ್ರೆ ನಮಗೆ ಸಿಗೋದು ಪುಟಿನ್ ಅವರ ಮನಸ್ಸಲ್ಲಿರುವಂತಹ ಒಂದು ದೊಡ್ಡ ಭಯ ಮತ್ತು ಆಧುನಿಕ ಜಗತ್ತಿನ ಗೂಢಾಚಾರ್ಯ, ಭಯಾನಕ ಮುಖ. ಹೌದು, ಪುಟಿನ್ ತಮ್ಮ ಆರೋಗ್ಯ ಮತ್ತು ಜೀವಕ್ಕೆ ಎದುರಾಗೋ ಅಪಾಯದ ಬಗ್ಗೆ ಅತೀವ ಕಾಳಜಿ ವಹಿಸ್ತಾರೆ ಮತ್ತು ಅದನ್ನು ಜಗತ್ತಿನಿಂದ ಅಷ್ಟೇ ರಹಸ್ಯವಾಗಿಡೋದಕ್ಕೆ ಬಯಸ್ತಾ ಇದ್ದಾರೆ. ಹಾಗಾದರೆ ಇದೆಲ್ಲದರ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗೋಕೆ ಬಂದಿರುವಂತಹ ರಷ್ಯಾಧಿಪತಿ ವ್ಲಾದಿಮಿರ್ ಪುಟಿನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಸ್ನೇಹದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗಾಗಲೇ ಅನೇಕ ಯೋಜನೆಗಳಿಗೆ, ಕಾರಿಡಾರ್ ಯೋಜನೆಗಳಿಗೆ, ಅನೇಕ ಡೀಲ್ಗಳಿಗೆ, ಎಸ್ಪೆಷಲಿ ಈ ತೈಲ ಅಂದರೆ ಕ್ರೂಡ್ ಆಯಿಲ್ನ ವಿಶೇಷವಾಗಿ ಕ್ರೂಡ್ ಆಯಿಲ್ ಬಗ್ಗೆ ಅನೇಕ ಡೀಲ್ಗಳು ನಡೆದಿವೆ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಆಧುನಿಕ ವಿಜ್ಞಾನ ಮತ್ತು ವೈದ್ಯಕೀಯ ತಂತ್ರಜ್ಞಾನ ಇಂದು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ, ಒಬ್ಬ ವ್ಯಕ್ತಿಯ ದೇಹದ ಸಣ್ಣ ಕೂದಲಿನ ತುಂಡು, ಉಗುರಿನ ಚೂರು ಅಥವಾ ಅವರು ವಿಸರ್ಜಿಸಿದಂತಹ ಮಲ ಮೂತ್ರ ಸ್ಯಾಂಪಲ್ ಸಿಕ್ಕರೆ ಸಾಕು, ಆ ವ್ಯಕ್ತಿಯ ಆರೋಗ್ಯದ ಸಂಪೂರ್ಣ ಜಾತಕವನ್ನೇ ತೆಗೆದುಕೊಳ್ಳಬಹುದು. ಅಂದರೆ ಆತನಿಗೆ ಯಾವ್ದು ರೋಗ ಇದೆ, ಏನು ರೋಗದಿಂದ ಅವನು ಬಳಲ್ತಾ ಇದ್ದಾನೆ ಅನ್ನೋದು ಜಾತಕವೇ ಸಿಕ್ಬಿಡತ್ತೆ. ಪುಟಿನ್ ಅವರ ಮಲಮೂತ್ರವನ್ನು ಶತ್ರು ದೇಶಗಳ ಗುಪ್ತಚರ ಸಂಸ್ಥೆಗಳು, ಉದಾಹರಣೆಗೆ ಅಮೆರಿಕಾದ CIA, ಬ್ರಿಟನ್ನ MI6 ಅಥವಾ ಇಸ್ರೇಲ್ನ ಮೊಸಾದ್ನಂತಹ ಸಂಸ್ಥೆಗಳು ಹೇಗಾದರೂ ಮಾಡಿ ಪುಟಿನ್ನ ಸ್ಯಾಂಪಲ್ಗಳನ್ನು ಕದಿಯೋದಕ್ಕೆ ಹಗಲಿರಲು ಕಾಯ್ತಾ ಇದ್ದಾವೆ. ಯಾಕಂದರೆ ಆ ಸ್ಯಾಂಪಲ್ ಸಿಕ್ಕರೆ
ಅವರಿಗೆ ಸಿಗುವಂತಹ ಮಾಹಿತಿಗಳು ಅಮೂಲ್ಯವಾಗಿರುತ್ತೆ. ಈಗ DNA ವಿಶ್ಲೇಷಣೆ ನೋಡ್ತಾ ಹೋಗೋದಾದ್ರೆ, ಮಲದಿಂದ ವ್ಯಕ್ತಿಯ DNA ಸುಲಭವಾಗಿ ಪಡಿಬಹುದು. ಇದರಿಂದ ಅವರ ಆನುವಂಶಿಕ ಹಿನ್ನೆಲೆ, ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಕಾಯಿಲೆಗಳು ಮತ್ತು ಭವಿಷ್ಯದಲ್ಲಿ ಅವರಿಗೆ ಯಾವ ರೀತಿಯ ರೋಗದ ಸಮಸ್ಯೆಗಳು ಕಾಡಬಹುದು ಅನ್ನೋದು ಸ್ಪಷ್ಟದ ಚಿತ್ರೀಕರಣ ಸಿಗುತ್ತೆ. ಈಗ ಒಬ್ಬ ವ್ಯಕ್ತಿಗೆ ಯಾವ ಕಾಯಿಲೆ ಇದೆ ಅನ್ನೋದನ್ನ ನಿಖರವಾಗಿ ಪತ್ತೆ ಮಾಡೋದಕ್ಕೆ ಈ ಒಂದು ಸ್ಯಾಂಪಲ್ಗಳು ಯೂಸ್ ಆಗುತ್ತೆ. ಇನ್ನು ಕರಳಿನ ಕ್ಯಾನ್ಸರ್, ಪ್ರೊಸ್ಟೇಟ್ ಕ್ಯಾನ್ಸರ್ ಅಥವಾ ಬೇರೆ ಬೇರೆ ಯಾವುದೇ ರೀತಿಯ ಕ್ಯಾನ್ಸರ್ನ ಲಕ್ಷಣಗಳು ಮಲಮೂತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಪುಟಿನ್ನ ಮಲಮೂತ್ರಕ್ಕೋಸ್ಕರ ಶತ್ರು ರಾಷ್ಟ್ರಗಳು ಕಾಯ್ತಾ ಇದ್ದಾವೆ, ಬಕೆಟ್ ಹಿಡ್ಕೊಂಡು ಕಾಯ್ತಾ ಇದ್ದಾವೆ. ಇನ್ನು ಮಲಮೂತ್ರದಲ್ಲಿ ಸಕ್ಕರೆ ಅಂಶ, ಪ್ರೋಟೀನ್ ಅಂಶವನ್ನ ಪರೀಕ್ಷಿಸಿದ್ರೆ ಕಿಡ್ನಿ ವೈಫಲ್ಯ ಏನಾದರೂ ಇದೆಯಾ ಅಥವಾ ಸಕ್ಕರೆ ಕಾಯಿಲೆ ಏನಾದರೂ ಇದೆಯಾ, ಅಂದರೆ BP, ಶುಗರು, ಇದೇನು ಡಯಾಬಿಟೀಸ್ ಅಂತೀವಲ್ಲ, ಈ ಡಯಾಬಿಟೀಸ್ ಏನಾದರೂ ಇದೆಯಾ ಅನ್ನುವಂತಹದ್ದು ಕೂಡ ಗೊತ್ತಾಗುತ್ತೆ. ಇನ್ನು ಜೀರ್ಣಕ್ರಿಯೆ ಸೋಂಕು, ಅಂದರೆ ಈ ಜೀರ್ಣಾಂಗ ವ್ಯವಸ್ಥೆ ಹೇಗಿದೆ, ಯಾವುದಾದ್ರೂ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಸೋಂಕು ಇವರಿಗೇನಾದರೂ ಇದೆಯಾ ಅನ್ನೋದು ಕೂಡ ಪತ್ತೆ ಮಾಡಬಹುದು. ಇನ್ನು ಔಷಧಿಗಳ ಪತ್ತೆ, ಇದು ಅತ್ಯಂತ ಪ್ರಮುಖವಾದದ್ದು. ಪುಟಿನ್ ಅವರು ಯಾವ ರೀತಿಯ ಮಾತ್ರೆಗಳು, ಇಂಜೆಕ್ಷನ್ಗಳು ಅಥವಾ ಸ್ಟೆರಾಯ್ಡ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಎಂಬುದು ಮಲಮೂತ್ರದ ಪರೀಕ್ಷೆಯಿಂದ ಗೊತ್ತಾಗುತ್ತೆ. ಅವರು ತೆಗೆದುಕೊಳ್ತಾ ಇರುವಂತಹ ಔಷಧಿಯನ್ನು ಪತ್ತೆ ಮಾಡಿದ್ರೆ ಅವರಿಗೆ ಯಾವ ಕಾಯಿಲೆ ಇದೆ ಅಂತಲೂ ಕೂಡ ಊಹೆ ಮಾಡಬಹುದು. ವೈದ್ಯರಿಗೆ ಮತ್ತು ಗುಪ್ತಚರ ಇಲಾಖೆಗೆ ತುಂಬ ಸುಲಭವಾಗುತ್ತೆ. ಉದಾಹರಣೆಗೆ ಅವರು ಪ್ರಬಲವಾಗಿರುವಂತಹ ನೋವು ನಿವಾರಕ, ಅಂದರೆ ಈ ಪೇನ್ ಕಿಲ್ಲರ್ ಅನ್ನ ತೆಗೆದುಕೊಳ್ತಾಗಿದ್ರೆ ಅವ್ರಿಗೆ ಯಾವುದೇ ಗಂಭೀರವಾದ ಅಥವಾ ನೋವಿನಿಂದ ಬಳಲ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಈಗ ಕ್ಯಾನ್ಸರ್ ಅಥವಾ ಬೆನ್ನು ಮೂಳೆ ಸಮಸ್ಯೆ ಇದ್ದರೆ ಅಂತ ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ. ಈ ಎಲ್ಲ ಮಾಹಿತಿಗಳು ಶತ್ರುಗಳ ಕೈಗೆ ಸಿಕ್ಕರೆ ಏನಾಗುತ್ತೆ? ಇದೊಂದು ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು. ಪುಟಿನ್ ಅವರಿಗೆ ಯಾವುದಾದ್ರೂ ಗಂಭೀರ ಕಾಯಿಲೆ ಇದೆ, ಉದಾಹರಣೆಗೆ ಕ್ಯಾನ್ಸರ್ ಅಥವಾ ಪ್ಯಾಂಕ್ರಿಯಾಸಿಸ್ ಕಾಯಿಲೆ ಏನಾದರೂ ಇದೆ ಅನ್ನುವಂತಹ ಮಾಹಿತಿ CIA ಅಂದರೆ ಅಮೆರಿಕಾಗೆ ಏನಾದರೂ ಸಿಕ್ತು ಅಂತ ಅಂದ್ಕೊಳ್ಳಿ. ಅವರು ಈ ಮಾಹಿತಿಯನ್ನು ಬಳಸಿಕೊಂಡು ಪುಟಿನ್ ಮತ್ತು ರಷ್ಯಾದ ವಿರುದ್ಧ ಮಾನಸಿಕ ಯುದ್ಧವನ್ನು, ಅಂದರೆ ಸೈಕಲಾಜಿಕಲ್ ವಾರನ್ನು ಆರಂಭ ಮಾಡಬಹುದು. ಪುಟಿನ್ ಅವರ ಆರೋಗ್ಯ ಹದಗೆಟ್ಟಿದೆ, ಅವರು ಇನ್ನೂ ಹೆಚ್ಚು ದಿನಗಳವರೆಗೆ ಬದುಕೋದಿಲ್ಲ, ರಷ್ಯಾದಲ್ಲಿ ಅಧಿಕಾರಕ್ಕಾಗಿ ಕಾದಾಟ ಶುರುವಾಗಿದೆ ಎಂಬಂತೆಲ್ಲ ಸುಳ್ಳು ಸುದ್ದಿಯನ್ನ, ವದಂತಿಗಳನ್ನು ಜಗತ್ತಿನಾದ್ಯಂತ ಹಬ್ಬಿಸಬಹುದು. ಇದರಿಂದ ರಷ್ಯಾದ ಜನರ ಮನೋಬಲ ಕುಸಿಬಹುದು, ಸೈನ್ಯದಲ್ಲಿ ಗೊಂದಲ ಉಂಟಾಗಬಹುದು ಮತ್ತು ಪುಟಿನ್ ಅವರ ರಾಜಕೀಯ ವಿರೋಧಿಗಳು ಇದರ ಲಾಭವನ್ನು ಪಡೆದುಕೊಂಡು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಸಂಚು ರೂಪಿಸಬಹುದು. ಅದಕ್ಕಿಂತಲೂ ಭಯಾನಕವಾಗಿರುವಂತಹ ಸತ್ಯ ಏನು ಗೊತ್ತಾ? ಪುಟಿನ್ ಅವರ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಯನ್ನ ಗುರಿಯಾಗಿಸಿಕೊಂಡು ಅವರ ಮೇಲೆ ಜೈವಿಕ ಅಸ್ತ್ರ, ಅಂದರೆ ಬಯೋಲಾಜಿಕಲ್ ವೆಪನ್ ಅನ್ನ ಪ್ರಯೋಗ ಅಥವಾ ವಿಷಪ್ರಾಶನ, ಪಾಯ್ಸನಿಂಗ್ ಮಾಡುವಂತಹ ಸಂಚನ್ನು ಕೂಡ ರೂಪಿಸಬಹುದು. ಉದಾಹರಣೆಗೆ ಅವರಿಗೆ ನಿರ್ದಿಷ್ಟವಾದ ಅಲರ್ಜಿ ಇದ್ರೆ ಅಥವಾ ಯಾವುದೋ ಅಂಗಾಂಗ ದುರ್ಬಲವಾಗಿದ್ರೆ ಅದನ್ನೇ ಟಾರ್ಗೆಟ್ ಮಾಡುವಂತಹ ವಿಷವನ್ನು ಅವರಿಗೆ ನೀಡುವ ಪ್ರಯತ್ನ ಆಗಬಹುದಂತೆ. ಇತಿಹಾಸದಲ್ಲೂ ಇಂತಹ ಗೂಢಾಚಾರ್ಯ ಘಟನೆಗಳು ನಡೆದಿವೆ ಎಂಬುದಕ್ಕೆ ಸಾಕ್ಷಿಗಳು ಇದ್ದಾವೆ. 1990ರ ದಶಕದಲ್ಲಿ ಶೀತಲ ಸಮರದ ಆರಂಭದ ದಿನಗಳಲ್ಲಿ ಚೀನಾದ ಕಮ್ಯುನಿಸ್ಟ್ ನಾಯಕ ಮಾವೋ ಝೆಡಾಂಗ್ ಅವರು ರಷ್ಯಾಗೆ, ಅಂದರೆ ಅಂದಿನ ಸೋವಿಯತ್ ಒಕ್ಕೂಟಕ್ಕೆ ಭೇಟಿ ನೀಡಿದರು. ಆಗ ಸೋವಿಯತ್ ನಾಯಕ ಜೋಸೆಫ್ ಸ್ಟಾಲಿನ್ ಮಾವೋ ಅವರಿಗೆ ಉಳಿದುಕೊಳ್ಳೋದಕ್ಕೆ ವಿಶೇಷ ವ್ಯವಸ್ಥೆ ಮಾಡಿದರು. ಆದರೆ ಮಾವೋ ಬಳಸ್ತಾ ಇದ್ದ ಟಾಯ್ಲೆಟ್ನಿಂದ ಅವರ ಮಲವನ್ನು ರಹಸ್ಯವಾಗಿ ಸಂಗ್ರಹಿಸಲು ಸ್ಟಾಲಿನ್ ಆದೇಶಿಸಿದ್ರು. ಅವರ ಮಲವನ್ನು ರಷ್ಯಾದ ವಿಜ್ಞಾನಿಗಳು ಪರೀಕ್ಷಿಸಿ ಮಾವೋ ಅವರ ಮಾನಸಿಕ ಮತ್ತು ದೈಹಿಕ ಸ್ಥಿತಿ ಹೇಗಿದೆ, ಅವರು ರಷ್ಯಾದ ಜೊತೆ ದೀರ್ಘಕಾಲದ ಮಿತ್ರನಾಗಿ ಇರುತ್ತಾರಾ ಅಥವಾ ಕೈ ಕೊಡ್ತಾರಾ ಎಂಬುದನ್ನು ಅರಿಯುವ ಪ್ರಯತ್ನ ಮಾಡಿದ್ರು ಎಂಬುದು ವರದಿಗಳು ನಂತರದ ದಿನಗಳಲ್ಲಿ ಬಹಿರಂಗಪಡಿಸಿದ್ವು. ವ್ಲಾದಿಮಿರ್ ಪುಟಿನ್ ಸ್ವತಃ ಸೋವಿಯತ್ ಒಕ್ಕೂಟದ ಪ್ರಬಲ ಗುಪ್ತಚರ ಸಂಸ್ಥೆಯಾದ KGBಯಲ್ಲಿ ದೀರ್ಘಕಾಲ ಏಜೆಂಟ್ ಆಗಿ ಕೆಲಸ ನಿರ್ವಹಿಸಿದ್ರು. ಅವರಿಗೆ ಗೂಢಾಚಾರ್ಯದ ಬಗ್ಗೆ ಕರಾಳ ಮುಖಗಳು, ತಂತ್ರಜ್ಞಾನಗಳು ಮತ್ತು ಪ್ರತಿತಂತ್ರಗಳು ಇವೆಲ್ಲವೂ ಕೂಡ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಯಾರಿಗೂ ಕೂಡ ಯಾವ ಸಣ್ಣ ಸುಳಿವು ಕೂಡ ಸಿಗದಂತೆ, ಅಂದರೆ ತಮ್ಮ ಮಲಮೂತ್ರದ ಒಂದು ಹನಿಯೂ ಕೂಡ ಶತ್ರುಗಳಿಗೆ ಸಿಗದಂತೆ ಅಷ್ಟು ಎಚ್ಚರಿಕೆಯಿಂದ ವಹಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಎರಡನೇ ಭಾಗದಲ್ಲಿ ಈ ಸೂಟ್ ಕೇಸ್ ರಹಸ್ಯ ಜಗತ್ತಿಗೆ ಬಹಳ ವರ್ಷಗಳ ಕಾಲ ಗೊತ್ತೇ ಇರಲಿಲ್ಲ. ಇದು ಮೊದಲ ಬಾರಿಗೆ ಬೆಳಕಿಗೆ ಬಂದಿದ್ದು 2017ರಲ್ಲಿ ಪುಟಿನ್ ಅವರು ಫ್ರಾನ್ಸ್ಗೆ ಭೇಟಿ ನೀಡಿದಾಗ ಮತ್ತು 2019ರಲ್ಲಿ ಸೌದಿ ಅರೇಬಿಯಾಗೆ ಹೋಗಿದ್ದಾಗ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಪತ್ರಕರ್ತರು ಮತ್ತು ಫೋಟೋಗ್ರಾಫರ್ಗಳು ಒಂದು ವಿಚಿತ್ರ ದೃಶ್ಯವನ್ನು ಗಮನಿಸಿದ್ರು. ಪುಟಿನ್ ಅವರು ಟಾಯ್ಲೆಟ್ಗೆ ಹೋದಾಗಲೆಲ್ಲ ಅವರ ಸುಮಾರು 6 ಜನ ಸಶಸ್ತ್ರ ಅಂಗರಕ್ಷಕರ ತಂಡ ಆ ಟಾಯ್ಲೆಟ್ನ ಸುತ್ತಲೂ ಭದ್ರತೆಯನ್ನು ಒದಗಿಸ್ತಾ ಇತ್ತು. ಅದು ಸಾಮಾನ್ಯ. ಆದರೆ ಪುಟಿನ್ ಟಾಯ್ಲೆಟ್ನಿಂದ ಹೊರಬಂದ ಸ್ವಲ್ಪ ಹೊತ್ತಿನ ನಂತರ
ಅವರಲ್ಲೊಬ್ಬ ಅಂಗರಕ್ಷಕ ಒಂದು ವಿಶೇಷವಾದ ಕಪ್ಪು ಬಣ್ಣದ ಬ್ರೀಫ್ ಕೀಸ್ ಅಥವಾ ಸಣ್ಣ ಸುಟ್ಕೇಸನ್ನು ಹಿಡಿದುಕೊಂಡು ಟಾಯ್ಲೆಟ್ನಿಂದ ಹೊರಗಡೆ ಬರ್ತಾಗಿದ್ದ. ಈ ಸುಟ್ಕೇಸನ್ನು ಅವನು ಯಾರಿಗೂ ಕೂಡ ಮುಟ್ಟೋದಕ್ಕೆ ಬಿಡ್ತಾ ಇರಲಿಲ್ಲ ಮತ್ತು ಅದನ್ನು ನೇರವಾಗಿ ಪುಟಿನ್ ಅವರ ಕಾರು ಅಥವಾ ವಿಮಾನದಲ್ಲಿರುವಂತಹ ಸುರಕ್ಷಿತ ಜಾಗಕ್ಕೆ ತೆಗೆದುಕೊಂಡು ಹೋಗ್ತಾಗಿದ್ದ. ಈ ದೃಶ್ಯ ಕ್ಯಾಮರಾದ ಕಣ್ಣಿಗೆ ಸೆರೆಯಾದಾಗ ಫ್ರೆಂಚ್ ಮತ್ತು ಬ್ರಿಟನ್ ಮಾಧ್ಯಮಗಳು, ಉದಾಹರಣೆಗೆ ಪ್ಯಾರಿಸ್ ಮ್ಯಾಚ್, BBC ಅಂತಹ ಮಾಧ್ಯಮಗಳು ಇದರ ಬಗ್ಗೆ ಆಳವಾಗಿ ತನಿಖೆಯನ್ನು ನಡೆಸಿದ್ವು. ಗುಪ್ತಚರ ಮೂಲಗಳನ್ನು ಸಂಪರ್ಕ ಮಾಡಿದಾಗ ಈ ಸೂಟ್ಕೇಸ್ನಲ್ಲಿ ಪುಟಿನ್ ಅವರ ಮಲಮೂತ್ರವನ್ನು ಸಂಗ್ರಹಿಸಲಾಗತ್ತೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಹೊರಬಿದ್ದಿತ್ತು. ವರದಿಗಳ ಪ್ರಕಾರ ಪುಟಿನ್ ವಿದೇಶಿ ಪ್ರವಾಸದಲ್ಲಿದ್ದಾಗ ಅವರು ಉಳಿದುಕೊಳ್ಳುವಂತಹ ಐಷಾರಾಮಿ ಹೋಟೆಲ್ನ ರೂಮ್ನಲ್ಲಿ ಇರುವಂತಹ ಟಾಯ್ಲೆಟ್ ಅನ್ನ ಅವರು ಸಾಮಾನ್ಯವಾಗಿ ಬಳಸೋದೇ ಇಲ್ಲ. ಬದಲಿಗೆ ರಷ್ಯಾದಿಂದಲೇ ತಂದಿರುವಂತಹ ವಿಶೇಷವಾಗಿ ವಿನ್ಯಾಸಗೊಳಿಸಿರುವಂತಹ ಒಂದು ಪೋರ್ಟೇಬಲ್ ಟಾಯ್ಲೆಟ್ ಅಥವಾ ಬಯೋ ಟಾಯ್ಲೆಟ್ ಅನ್ನ ಅವರು ಬಳಸ್ಕೊಳ್ತಾರೆ. ಈ ಟಾಯ್ಲೆಟ್ನಲ್ಲಿ ವಿಸರ್ಜನೆಯಾದ ತ್ಯಾಜ್ಯವನ್ನ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಸೀಲ್ ಮಾಡಿ ಪ್ಯಾಕ್ ಮಾಡಲಾಗತ್ತಂತೆ. ಒಂದು ವೇಳೆ ಅನಿವಾರ್ಯವಾಗಿ ಅವರು ಹೋಟೆಲ್ನ ಟಾಯ್ಲೆಟ್ ಅನ್ನೇ ಬಳಸ್ಕೊಳ್ಬೇಕಾದ ಪರಿಸ್ಥಿತಿ ಬಂದರೆ ಅವರ FSO ತಂಡವು ಮೊದಲು ಆ ಟಾಯ್ಲೆಟ್ ಅನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡುತ್ತೆ, ಸ್ಯಾನಿಟೈಸ್ ಮಾಡುತ್ತೆ. ಅಲ್ಲಿ ಯಾವುದೇ ಗುಪ್ತಚರ ಕ್ಯಾಮೆರಾ, ಮೈಕ್ರೋಫೋನ್ ಅಥವಾ ಸ್ಯಾಂಪಲ್ ಕಲೆಕ್ಟ್ ಮಾಡುವಂತಹ ಉಪಕರಣಗಳು ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತೆ. ಪುಟಿನ್ ಟಾಯ್ಲೆಟ್ ಬಳಸಿದ ನಂತರ FSO ಏಜೆಂಟ್ಗಳು ತಕ್ಷಣವೇ ಅಲ್ಲಿಗೆ ಹೋಗಿ ಮಲಮೂತ್ರವನ್ನು ವಿಶೇಷವಾದ ಉಪಕರಣಗಳನ್ನು ಬಳಸಿಕೊಂಡು ಸಂಗ್ರಹ ಮಾಡ್ತಾರೆ. ನಂತರ ಟಾಯ್ಲೆಟ್ ಅನ್ನ ಪ್ರಬಲವಾದ ರಾಸಾಯನಿಕಗಳನ್ನು ಬಳಸಿಕೊಂಡು ಎಷ್ಟು ಕ್ಲೀನ್ ಮಾಡ್ತಾರಂತಂದ್ರೆ ಅಲ್ಲಿ ಪುಟಿನ್ ಅವರ DNA ಒಂದು ಸಣ್ಣ ಕುರುಹು ಕೂಡ ಉಳಿಯದಂತೆ ನೋಡ್ಕೊಳ್ತಾರೆ. ಈ ಕಾರ್ಯಾಚರಣೆ ಇಷ್ಟಕ್ಕೆ ನಿಲ್ಲೋದಿಲ್ಲ, ಅದು ಕೇವಲ ಮಲಮೂತ್ರಕ್ಕೆ ಮಾತ್ರ ಸೀಮಿತವಾಗೋದಿಲ್ಲ. ಪುಟಿನ್ ಅವರು ವಿದೇಶದಲ್ಲಿ ಯಾವುದನ್ನು ಕೂಡ ಬಿಟ್ಟು ಬರೋದಿಲ್ಲ. ಅಂದ್ರೆ ಅವರು ಕುಡಿದ ಅರ್ಧ ಬಿಟ್ಟ ನೀರಿನ ಬಾಟಲ್, ಬಳಸಿ ಬಿಸಾಡಿದ ಟಿಶ್ಯೂ ಪೇಪರ್, ತಿಂದ ಆಹಾರದ ಉಳಿಕೆಗಳು, ತಟ್ಟೆ, ಚಮಚ, ಅವರ ಬಟ್ಟೆಯಿಂದ ಬಿದ್ದ ಕೂದಲು, ದಾರ, ಹೀಗೆ ಪ್ರತಿಯೊಂದನ್ನ FSO ತಂಡವು ಸಂಗ್ರಹ ಮಾಡ್ತಾನೆ ಇರುತ್ತೆ. ಇವೆಲ್ಲವನ್ನ ಆ ವಿಶೇಷ ಸೂಟ್ ಕೇಸ್ ಅಥವಾ ಬೇರೆ ಬೇರೆ ಸುರಕ್ಷಿತ ಬ್ಯಾಗ್ಗಳಲ್ಲಿ ಹಾಕಿ ರಷ್ಯಾಗೆ ವಾಪಸ್ ತೆಗೆದುಕೊಂಡು ಹೋಗಲಾಗತ್ತೆ. ಅಲ್ಲಿ ಎಲ್ಲ ವಸ್ತುಗಳನ್ನ ರಹಸ್ಯವಾದ ಜಾಗದಲ್ಲಿ ಅತ್ಯುತ್ತಮ ಭದ್ರತೆಯ ನಡುವೆ ನಾಶಪಡಿಸಲಾಗತ್ತೆ, ಅಂದರೆ ಡಿಸ್ಟ್ರಾಯ್ ಮಾಡಲಾಗತ್ತೆ. ಈಗ ಭಾರತಕ್ಕೆ ಬಂದಿರುವ ಪುಟಿನ್ ದೆಹಲಿಯಲ್ಲಿದ್ದರೂ ಕೂಡ ಅದೇ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸ್ಕೊಂಡು ಬರ್ತಾಗಿದ್ದಾರೆ. ಈಗ ಭಾರತದಲ್ಲಿ ಬಂದಿರುವ ಪುಟಿನ್ ದೆಹಲಿಯಲ್ಲಿದ್ದರೂ ಕೂಡ ಇದೇ ಕಟ್ಟುನಿಟ್ಟಾದ ನಿಯಮವನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಅವರು ಉಳಿದುಕೊಳ್ಳುವಂತಹ ಹೋಟೆಲ್ ರೂಮ್ ಪುಟಿನ್ ಅವರ ಪಾಲಿಗೆ ರಷ್ಯಾದ ಒಂದು ಸಣ್ಣ ಭಾಗದಂತೆಯೇ ಇರುತ್ತೆ. ಅವರ ವಿಶೇಷ ಸೂಟ್ಕೇಸ್ ಅವರ ಜೊತೆಯೇ ಇರುತ್ತೆ ಮತ್ತು ಅವರ ಅಂಗರಕ್ಷಕರು ಅದನ್ನು ಹಗಲು ರಾತ್ರಿ ಎನ್ನದೆ ಕಾಯ್ದುಕೊಂಡು ಬಂದಿರ್ತಾರೆ. ಇನ್ನು ಭಾರತದ ಗುಪ್ತಚರ ಸಂಸ್ಥೆಗಳು ಅಂದರೆ ರಾ, ರಿಸರ್ಚ್ ಆ್ಯಂಡ್ ಅನಲೈಸಿಸ್ ವಿಂಗ್, IB ಇಂಟೆಲಿಜೆನ್ಸ್ ಬ್ಯೂರೋ ಪುಟಿನ್ ಅವರ ಈ ವಿಚಿತ್ರ ಅಭ್ಯಾಸ ಮತ್ತು ಅದರ ಹಿಂದಿರೋ ಭದ್ರತೆ ಕಾರಣಗಳು ಚೆನ್ನಾಗಿ ಗೊತ್ತಿವೆ. ಭಾರತ ಮತ್ತು ರಷ್ಯಾ ಅತ್ಯಾಪ್ತ ಮಿತ್ರ ರಾಷ್ಟ್ರಗಳು. ಹೀಗಾಗಿ ಪುಟಿನ್ ಅವರ ಭದ್ರತೆಗೆ ಮತ್ತು ಅವರ ಈ ರಹಸ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಭಾರತ ಸರ್ಕಾರ ಮತ್ತು ಭದ್ರತಾ ಪಡೆಗಳು ರಷ್ಯಾದ FSO ತಂಡಕ್ಕೆ ಎಲ್ಲ ರೀತಿಯ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಬಂದಿವೆ. ಅವರ ಪ್ರೈವಸಿಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳೋದು ಅತಿಥೇಯ ರಾಷ್ಟ್ರವಾಗಿರೋ ಭಾರತದ ದೊಡ್ಡ ಜವಾಬ್ದಾರಿಯೂ ಕೂಡ ಹೌದು. ಇನ್ನು ಉಕ್ರೇನ್ ರಷ್ಯಾ ಯುದ್ಧ ಆರೋಗ್ಯದ ವದಂತಿಗಳು, ಅಂದರೆ ಈ ರಷ್ಯಾದ ವ್ಲಾದಿಮಿರ್ ಪುಟಿನ್ ಇದಾರಲ್ಲ, ಅವರು ಸತ್ಯ ಹೋದರು ಅಂತ ಸುಳ್ಳು ವದಂತಿಗಳು ಬಂದಿದ್ವು. ಆ ಸುಳ್ಳು ವದಂತಿಗಳ ಬಗ್ಗೆಯೂ ಕೂಡ 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಸಾರಿದ ನಂತರ ಪುಟಿನ್ ಅವರ ಮೇಲಿನ ಜಾಗತಿಕ ಒತ್ತಡ ಮತ್ತು ಅವರ ಜೀವನಕ್ಕಿರುವ ಅಪಾಯದ ಹಿಂದಿಗಿಂತಲೂ ಕೂಡ ಹೆಚ್ಚಾಗಿದೆ. ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಪುಟಿನ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಅಥವಾ ಅವರನ್ನು ದುರ್ಬಲಗೊಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಬಂದಿವೆ. ಇದೇ ಸಮಯದಲ್ಲಿ ಪುಟಿನ್ ಅವರ ಆರೋಗ್ಯದ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನೂರಾರು ವದಂತಿಗಳು, ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದ್ವು. ಕೆಲವು ವರದಿಗಳು ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ ಇದೆ, ಅದಕ್ಕಾಗಿ ಅವರು ಸ್ಟೆರಾಯ್ಡ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ, ಇದರಿಂದಾಗಿ ಅವರ ಮುಖ ಊದುಕೊಂಡಂತೆ ಕಾಣಿಸ್ತಾ ಇದೆ ಅಂತ ಹೇಳಿದ್ವು. ಇನ್ನು ಕೆಲವೊಂದಿಷ್ಟು ವರದಿಗಳ ಪ್ರಕಾರ ಪಾರ್ಕಿನ್ಸನ್ಸ್ ಕಾಯಿಲೆ ಇದೆ, ಇದರಿಂದ ಅವರಿಗೆ ಕೈಕಾಲುಗಳು ನಡುಗ್ತಾ ಇರುತ್ತೆ ಅಂತ ವರದಿಗಳು ಹೇಳಿದ್ವು. ಸಭೆಗಳಲ್ಲಿ ಅವರು ಟೇಬಲ್ ಅನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದು ಅಥವಾ ಕಾಲುಗಳ ಚಲನೆಯಲ್ಲಿ ಪದೇ ಪದೇ ಕೆಮ್ಮುವುದು, ಇವೆಲ್ಲವೂ ಕೂಡ ಕೆಲವೊಂದಿಷ್ಟು ಅನಾರೋಗ್ಯದ ಲಕ್ಷಣಗಳು ಬಿಂಬಿತವಾಗಿದ್ವು ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿದ್ವು. ಇನ್ನು ಈ ವದಂತಿಗಳ ಸತ್ಯಾಸತ್ಯತೆ ಏನೇ ಇರಲಿ, ಇವು ಪುಟಿನ್ ಮತ್ತು ಅವರ ಭದ್ರತಾ ತಂಡವನ್ನ ಇನ್ನಷ್ಟು ಎಚ್ಚರದಿಂದಿರುವಂತೆ ಮಾಡಿವೆ. ತಮ್ಮ ಆರೋಗ್ಯದ ಮೇಲಿನ ಗೂಢಾಚಾರ್ಯವನ್ನ ತಡೆಯೋದಕ್ಕೆ ಅವರು ಹಿಂದಿನಿಂದಲೂ ಕಠಿಣ ಕ್ರಮಗಳನ್ನು ಕೈಗೊಂಡು ಬಂದಿದ್ದಾರೆ. ಮಲಮೂತ್ರವನ್ನ ಸಾಗಿಸುವ ಈ ಸೂಟ್ ಕೇಸ್ ಆಪರೇಷನ್ ಈಗ
ಮೊದಲಿನಿಗಿಂತಲೂ ಹೆಚ್ಚು ಮಹತ್ವ ಮತ್ತು ಗಂಭೀರತೆಯನ್ನು ಪಡೆದುಕೊಂಡಿದೆ. ಪುಟಿನ್ ಅವರು ವಿದೇಶಿ ಪ್ರವಾಸವನ್ನು ಕಡಿಮೆ ಮಾಡ್ತಾರೆ. ಅವರು ಹೋದಲ್ಲೆಲ್ಲ ಬಂದಲ್ಲೆಲ್ಲ ಮತ್ತು ಸುತ್ತಮುತ್ತ ಅಭೇದ್ಯ ಕೋಟೆಯನ್ನು ನಿರ್ಮಿಸಲಾಗುತ್ತೆ. ಅವರ ಆಹಾರ ನೀರು ಎಲ್ಲವನ್ನೂ ಕೂಡ ರಷ್ಯಾದಿಂದಲೇ ತರಲಾಗುತ್ತೆ ಮತ್ತು ಅದನ್ನು ಅವರ ವಿಶ್ವಾಸಾರ್ಹತೆ ಸಿಬ್ಬಂದಿಯೇ ಪರೀಕ್ಷೆ ಮಾಡ್ತಾರೆ. ಒಬ್ಬ ವಿಶ್ವ ನಾಯಕ, ಅಣ್ವಸ್ತ್ರಗಳನ್ನು ಹೊಂದಿರುವಂತಹ ಬಲಿಷ್ಠ ರಾಷ್ಟ್ರದ ಅಧ್ಯಕ್ಷ ತನ್ನ ಮಲಮೂತ್ರಗಳನ್ನು ಇಷ್ಟು ರಹಸ್ಯವಾಗಿ, ಇಷ್ಟು ಖರ್ಚು ಮಾಡಿ, ಇಷ್ಟು ಭದ್ರತೆಯೊಂದಿಗೆ ಕಾಪಾಡಿಕೊಳ್ತಾನಂದರೆ ಇಂದಿನ ಜಗತ್ತಲ್ಲಿ ಗೂಢಚರ್ಯ, ಮಾಹಿತಿ ಕಳ್ಳತನ ಮತ್ತು ಜೈವಿಕ ಯುದ್ಧದ ಭೀತಿ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದು ನೀವೇ ಒಂದ್ಸರ್ತಿ ಊಹೆ ಮಾಡಿಕೊಳ್ಳಿ. ಇದು ಪುಟಿನ್ ಅವರಿಗೆ ಇರುವಂತಹ ಅನುಮಾನ ಮತ್ತು ಭಯದ ಅಸ್ವಭಾವ ಇರಬಹುದು. ಆದರೆ ನಿಜವಾಗಿಯೂ ಅವರಿಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಇದ್ದು ಇದು ಜಗತ್ತಿಗೆ ಗೊತ್ತಾದರೆ ತಮ್ಮ ಅಧಿಕಾರ ಎಲ್ಲೋ ಒಂದು ಕಡೆ ಕಳೆದುಕೊಳ್ಳಬಹುದು ಅಥವಾ ದೇಶ ಅಪಾಯದಲ್ಲಿ ಸಿಕ್ಕಾಕೊಳ್ಳಬಹುದು ಅನ್ನುವಂತಹದ್ದು ಅವರಿಗೆ ಭಯ ಇರಬಹುದು. ಆದರೆ ಅದೇನೇ ಆಗಲಿ, ಭಾರತದ ನೆಲದಲ್ಲಿಯೂ ನಡೆಯಲಿತಾ ಇರುವಂತಹ ಈ ಸೂಟ್ಕೇಸ್ ರಹಸ್ಯದ ಕಾರ್ಯಾಚರಣೆ ಮಾತ್ರ ಜಗತ್ತಿಗೆ ಅತ್ಯಂತ ವಿಚಿತ್ರ, ಕುತೂಹಲಕಾರಿ ಮತ್ತು ಅಷ್ಟೇ ಭಯಂಕರವಾಗಿರುವಂತಹ ಸಂಗತಿಗಳಲ್ಲಿ ಒಂದಾಗಿ ಇತಿಹಾಸವನ್ನು ಉಳಿಸ್ಕೊಂಡು ಬಂದಿದೆ. ಪುಟಿನ್ ಅವರ ಈ ಹಿಂದೆ ಕಪ್ಪು ಸೂಟ್ಕೇಸ್ ಹಿಡಿದು ನಡೆಯುವ ಆ ಅಂಗರಕ್ಷಕರನ್ನ ನೀವು ಟಿವಿಯಲ್ಲಿ ನೋಡಿದಾಗ ನೆನಪಿಸಿಕೊಳ್ಳಿ. ಆ ಸೂಟ್ಕೇಸ್ನಲ್ಲಿ ಇರೋದು ಕೇವಲ ಮಾನವ ತ್ಯಾಜ್ಯವಲ್ಲ, ಅದು ರಷ್ಯಾದ ರಾಷ್ಟ್ರೀಯ ಭದ್ರತೆಯ ಒಂದು ಅತಿ ಸೂಕ್ಷ್ಮ ಮತ್ತು ಬೆಲೆ ಬಾಳುವ ರಹಸ್ಯ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಇನ್ನೊಂದು ಇಂತಹ ರೋಚಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.